ಲೇ ಕಳಸ್ರಯ್ಯ ಇವಳನ್ನ ಸುಕೃತ ಮೇಲೆ ರವಿಚಂದ್ರನ್ ಸಿಟ್ಟಾಗಿದ್ದೇಕೆ? ಭರ್ಜರಿ ಬ್ಯಾಚುಲರ್ ಸೀಸನ್ 2 ಎರಡರಲ್ಲಿ ಸುಕೃತ ಅವರ ಆಧುನಿಕ ಸಂಬಂಧಗಳ ಬಗ್ಗೆ ಮಾತನಾಡಿದ್ದಾರೆ. ಈ ವೇಳೆ ಅವರು ಪೂಕಿ ಎಂಬ ಪದ ಬಳಸಿದ್ದಕ್ಕೆ ರವಿಚಂದ್ರನ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುಕೃತ ಅವರ ಹೇಳಿಕೆಗಳು ಮತ್ತು ರವಿಚಂದ್ರನ್ ಅವರ ಪ್ರತಿಕ್ರಿಯೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ನಟಿ ಸುಕೃತ ನಾಗ್ ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದವರು. ಅವರಿಗೆ ಕಿರುತೆರೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಅವರು ಮೊದಲು ನಟಿಸಿದ್ದು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ. ಆ ಬಳಿಕ ಅವರು ಲಕ್ಷಣ ಧಾರಾವಾಹಿಯಲ್ಲಿ ನಟಿಸಿದ್ರು. ಈಗ ಸುಕೃತ ಅವರು ರವಿಚಂದ್ರನ್, ರಚಿತಾ ರಾಮ್ ಜಡ್ಜ್ ಆಗಿರೋ ಭರ್ಜರಿ ಬ್ಯಾಚುಲರ್ ಸೀಸನ್ 2 ನಲ್ಲಿ ಸ್ಪರ್ಧಿಸಿದ್ದಾರೆ. ಅವರ ಮಾತುಗಳನ್ನ ಕೇಳಿ ರವಿಚಂದ್ರನ್ ಅವರು ಉಸಿಗೋಪ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸುಕೃತ ಅವರು ಜೈನ್ ಜಿ ಅಲ್ಲ, ಆದಾಗ್ಯೂ ಜೈನ್ ಜಿ ಗಳಿಗೆ ಇರೋ ಜ್ಞಾನ ಅವರಲ್ಲಿ ಇದೆ. ಅವರು ಆಧುನಿಕ ರಿಲೇಶನ್ಶಿಪ್ಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿದ್ದಾರೆ. ಇದನ್ನು ಅವರು ಭರ್ಜರಿ ಬ್ಯಾಚುಲರ್ಸ್ 2 ವೇದಿಕೆ ಮೇಲೆ ಹೇಳಿಕೊಳ್ಳುತ್ತಿದ್ದಾರೆ. ಈ ಮೊದಲು ಸಿಚುವೇಶನ್ಶಿಪ್, ಬೆಂಚಿಂಗ್ ರೀತಿಯ ರಿಲೇಶನ್ಶಿಪ್ಗಳ ಅರ್ಥವನ್ನ ಹೇಳಿ ಸುಕೃತ ಅವರು ರವಿಚಂದ್ರನ್ ಅವರ ತಲೆ ತಿಂದಿದ್ರು. ಈಗ ಪೂಕಿ ಮ್ಯಾನ್ ಎಂದು ಹೇಳಿ ಅದರ ವಿವರಣೆಯನ್ನ ಸಹ ನೀಡಿದ್ದಾರೆ. ಬುಲೆಟ್ ಪ್ರಕಾಶ್ ಮಗ ರಕ್ಷಕ್ ಬುಲೆಟ್ ನ ಪೂಕಿ ಗೈ ಕರೆದಿದ್ದಾರೆ ಸುಕೃತ. ಪೂಕಿ ಎಂಬ ಶಬ್ದವನ್ನೇ ಕೇಳದಿದ್ದ ರವಿಚಂದ್ರನ್ ಇದೇನೋ ಪೂಕಿ ಅನ್ನೋ ಶಬ್ದನ ತೆಗೆದುಕೊಂಡು ಬಂದ್ಲು ಅಂತ ಹೇಳಿದ್ರು. ಪೂಕಿ ಎಲ್ಲರಿಗೂ ಇಷ್ಟ ಎಂದು ಸುಕೃತ ವಿವರಿಸಿದ್ರು. ಪೂಕಿ ವರ್ಷನ್ ನನಗೆ ಬೇಡ, ಇರೋ ವರ್ಷನ್ ಸಾಕು, ನಿನ್ನ ವರ್ಷನ್ಗೆ ಬರೋದಿಲ್ಲ. ಲೇ ಕಳಸ್ರಯ್ಯ ಇವಳನ್ನ ಇಲ್ದಿರೋ ವರ್ಷನ್ ಮಾಡ್ತಾಳೆ, ಜಂಟಲ್ ಮ್ಯಾನ್ ಎಂದು ಹೇಳಬಹುದಲ್ಲ. ಪೂಕಿ ವರ್ಷನ್ ಅಂದ್ರೆ ಏನು ಅಂತ ತಲೆ ಕರೆದುಕೊಂಡವರು ರವಿಚಂದ್ರನ್ ಅವರು. ಕ್ಯೂಟ್ ಆಗಿರುವ ವಿಚಾರಗಳನ್ನ ವಿವರಿಸೋದಕ್ಕೆ ಬಳಕೆ ಮಾಡುವ ಶಬ್ದವೇ ಪೂಕಿ ಅಂತೆ. ಈ ಮೂಲಕ ರಕ್ಷಕ್ ಅವರು ಸುಂದರವಾಗಿದ್ದಾರೆ ಎಂಬುದು ಸುಕೃತ ಅವರ ಅಭಿಪ್ರಾಯ.